ಶ್ರೀ ಗರುಡ ಪುರಾಣ ಪೂಜಾಕ್ರಮ ನಿರೂಪಣೆ ಭಾಗ 2. ಓಂ ನಮಃ ಭಗವತೆ ವಾಸುದೇವಾಯ ನಮಃ. ಓಂ ಓಂ ನಮಃ. ಓಂ ನಂ ನಮಃ. ಓಂ ಓಂ ನಮಃ. ಓಂ ಓಂ ಭಂ ನಮಃ. ಓಂ ಘಂ ನಮಃ. ಓಂ ವಂ ನಮಃ. ಓಂ ತೇಂ ನಮಃ. ಓಂ ವಂ ನಮಃ. ಓಂ ಸುಂ ನಮಃ. ಓಂ ದೇಂ ನಮಃ. ಓಂ ವಾಂ ನಮಃ. ಓಂ ಯಂ ನಮಃ. ಓಂ ಓಂ ನಮಃ. ಓಂ ನಂ ನಮಃ. ಓಂ ಮುಂ ನಮಃ. ಓಂ ನಾಂ ನಮಃ. ಓಂ ರಾಂ ನಮಃ. ಓಂ ಯಂ ನಮಃ. ಓಂ ನಾಂ ನಮಃ. ಓಂ ಯಂ ನಮಃ. ದ್ವಾದಶಾಕ್ಷರ ಮಂತ್ರ. ಓಂ ನಮೋ ಭಗವತೆ ವಾಸುದೇವಾಯ. ದಶಾಕ್ಷರ ಮಂತ್ರ. ಓಂ ನಮೋ ನಾರಾಯಣಾಯ ನಮಃ. ಅಷ್ಟಾಕ್ಷರ ಮಂತ್ರ. ಓಂ ಪುರುಷೋತ್ತಮಾಯ ನಮಃ. ಈ 3 ಮಂತ್ರಗಳನ್ನು ಸಾಧ್ಯವಾದಷ್ಟು ಜಪಿಸಿ ಈ ಕೆಳಗಿನ ಮಂತ್ರಗಳಿಂದ ಪುಂಡರೀಕಾಕ್ಷ ಭಗವಾನನಿಗೆ ನಮಸ್ಕರಿಸಬೇಕು. ನಮಸ್ತೆ ಪುಂಡರೀಕಾಕ್ಷ. ನಮಸ್ತೆ ವಿಶ್ವಭಾವನ. ಸುಬ್ರಹ್ಮಣ್ಯ ನಮಸ್ತೆಸ್ತು ಮಹಾಪುರುಷ ಪೂರ್ವಜ. ಈ ರೀತಿಯಾಗಿ ಮಹಾವಿಷ್ಣುವನ್ನು ಸ್ತುತಿಸಿ ಹವನ ಮಾಡಬೇಕು. ನಂತರ ಮಹಾಪುರುಷ ವಿದ್ಯಾ ಎಂಬ ಮಂತ್ರವನ್ನು ಪದ್ಧತಿಯ ಪ್ರಕಾರವಾಗಿ 108 ಸಲ ಜಪಿಸಬೇಕು. ಅನಂತರ ಜಿತಂತೆಯಿಂದ ಆರಂಭವಾದ ಮಹಾಪುರುಷ ವಿದ್ಯಾಸ್ತೋತ್ರವನ್ನು ಜಪ ಅರ್ಘ್ಯಗಳ ನಂತರ ಪಡಿಸಿ ಶ್ರೀಮನ್ನಾರಾಯಣನಿಗೆ ಹಲವು ಬಾರಿ ನಮಸ್ಕರಿಸಬೇಕು. ನಂತರ ಅಗ್ನಿದೇವನನ್ನು ಸ್ಥಾಪಿಸಿ ಪೂಜಿಸಿ ಹವನ ಮಾಡಬೇಕು. ವಿಷ್ಣುವಿಗೂ ಅಚ್ಯುತಾದಿ ಆಂಗಿಕ ದೇವತೆಗಳಿಗೂ ಬೀಜಾಕ್ಷರಯುಕ್ತ ಮಂತ್ರಗಳಿಂದ ಆಹುತಿಗಳನ್ನು ಕೊಡಬೇಕು. ಮನಸ್ಸಿನಲ್ಲಿಯೇ ಬ್ರಹ್ಮದೇವನನ್ನು ಇತರ ದೇವತೆಗಳನ್ನು ಪೂಜಿಸಿಕೊಂಡು ಅವರೆಲ್ಲರನ್ನೂ ಮಂಡಲದಲ್ಲಿ ಸ್ಥಾಪಿಸಬೇಕು. ನಂತರ ವಾಸುದೇವ ಮಂತ್ರದಿಂದ 108 ಸಲ ಆಹುತಿಗಳನ್ನು ಕೊಡಬೇಕು. ಆ ನಂತರ ಸಂಕರ್ಷಣಾದಿ 6 ಅಂಗದೇವತೆಗಳಿಗೆ 3ರಂತೆ ಆಹುತಿಗಳನ್ನು, ದಿಕ್ಪಾಲಕರಿಗೆ 1 ಆಹುತಿಯನ್ನು ಪ್ರದಾನ ಮಾಡಬೇಕು. ಹವನವು ಪೂರ್ತಿಯಾದ ಮೇಲೆ ಏಕಾಗ್ರತೆಯಿಂದ ಶುದ್ಧ ಮನಸ್ಸಿಂದ ಪೂರ್ಣಾಹುತಿಯನ್ನು ಕೊಡಬೇಕು. ನಂತರ ವಾಸುದೇವ ಮಂತ್ರದಿಂದ 108 ಸಲ ಆಹುತಿಗಳನ್ನು ಕೊಡಬೇಕು. ಆ ನಂತರ ಸಂಕರ್ಷಣಾದಿ 6 ಅಂಗದೇವತೆಗಳಿಗೆ 3ರಂತೆ ಆಹುತಿಗಳನ್ನು, ದಿಕ್ಪಾಲಕರಿಗೆ 1 ಆಹುತಿಯನ್ನು ಪ್ರದಾನ ಮಾಡಬೇಕು. ಹವನವು ಪೂರ್ತಿಯಾದ ಮೇಲೆ ಏಕಾಗ್ರತೆಯಿಂದ ಶುದ್ಧ ಮನಸ್ಸಿನಿಂದ ಪೂರ್ಣಾಹುತಿಯನ್ನು ಕೊಡಬೇಕು. ನಂತರ ನಮ್ಮ ಮನೋವಾಕ್ಕಾಯ ಕರ್ಮಗಳಿಗೆ ಅತೀತನಾದ ಪರಮಾತ್ಮನೊಂದಿಗೆ ಸಾಧಕನು ತನ್ನ ಆತ್ಮವನ್ನು ಲೀನ ಮಾಡುತ್ತಿದ್ದಂತೆ ಭಾವಿಸಿಕೊಂಡು ದೇವತೆಗಳೆಲ್ಲರಿಗೂ ಈ ಮಂತ್ರದ ಮೂಲಕ ಬೀಳ್ಕೊಡುಗೆಯನ್ನು ಹೇಳಬೇಕು. ಗಚ್ಚ ಗಚ್ಚ ಪರಂ ಸ್ಥಾನಂ ಯತ್ರ ದೇವೋ ನಿರಂಜನಂ. ಗಚ್ಚಂತು ದೇವತಾಃ ಸರ್ವಾಃ ಸ್ವಸ್ಥಾನ ಸ್ಥಿತಾ ಹೇತುವೆ. ಎಲೈ ಬ್ರಹ್ಮಾದಿ ರುದ್ರ ದೇವತೆಗಳೇ, ಮಹರ್ಷಿ ಪ್ರಜಾಪತಿಗಳೇ, ಸುದರ್ಶನ, ಶ್ರೀಹರಿ, ಅಚ್ಯುತ, ತ್ರಿವಿಕ್ರಮ, ಚತುರ್ಭುಜ, ವಾಸುದೇವ, ಪ್ರದ್ಯುಮ್ನ, ಸಂಕರ್ಷಣ, ಪುರುಷ, ಈ ದೇವ ಸಮೂಹವನ್ನೇ ನವವ್ಯೂಹವೆಂದು ಕರೆಯುವರು. ಪರಮಾತ್ಮನನ್ನು ಸೇರಿಸಿಕೊಂಡರೆ ದಶಾತ್ಮಕವಾಗುತ್ತದೆ. ಹಾಗಲ್ಲದೆ ಅನಿರುದ್ಧನನ್ನು ಅನಂತನನ್ನು ಸೇರಿಸಿಕೊಂಡರೆ ಇದೇ ಏಕಾದಶ ವ್ಯೂಹವಾಗುತ್ತದೆ. ನವವ್ಯೂಹಕ್ಕೆ ಪರಮತತ್ವವನ್ನು, ಅನಿರುದ್ಧನನ್ನು, ಅನಂತನನ್ನು ಸೇರಿಸಿಕೊಂಡರೆ ಅದು ದ್ವಾದಶಾತ್ಮಕ ವ್ಯೂಹವೆಂದು ಹೇಳಲಾಗುತ್ತದೆ. ಚಕ್ರಾಂಕಿತ ಮಂತ್ರಗಳನ್ನು ಓದಿ ಅವುಗಳನ್ನು ಅಂದರೆ ಚಕ್ರರೂಪಗಳನ್ನು ಈ ರೀತಿಯಾಗಿ ಬೀಜಾಕ್ಷರಗಳೊಂದಿಗೆ ಪೂಜಿಸಬೇಕು. ಓಂ ಚಕ್ರಾಯ ಸ್ವಾಹ. ಓಂ ವಿಚಕ್ರಾಯ ಸ್ವಾಹ. ಓಂ ಸುಚಕ್ರಾಯ ಸ್ವಾಹ. ಓಂ ಮಹಾಚಕ್ರಾಯ ಸ್ವಾಹ. ಓಂ ಅನುರಾಂತಕೃತ್ ಹುಂ ಫಟ್. ಓಂ ಹುಂ ಸಹಸ್ರಾರ ಹುಂ ಫಟ್. ಗ್ರಹವನ್ನು ಸಂರಕ್ಷಿಸುವ ಮೇಲಿನ ಮಂತ್ರಗಳಿಂದ ಮಾಡುವ ಪೂಜೆಗೆ ದ್ವಾರಕಾ ಚಕ್ರ ಪೂಜೆ ಎಂದು ಕರೆಯುವರು. ಇದು ಸರ್ವಮಂಗಳ ಪ್ರದಾಯಿನಿ.